ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತುಗಳು, ನಮ್ಮಿಂದಲ್ಲ ಜನರಿಂದ. 40ನೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಜನರಾಡು ಮಾತುಗಳಲ್ಲಿ ಜನರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಈ ಕಾಂಗ್ರೆಸ್ಸಿನ ಒಂದು ಕರ್ನಾಟಕದಲ್ಲಿ ಸರ್ಕಾರ ಬಂದು ಸುಮಾರು 2.5 ವರ್ಷ ಕಳೆದಿದೆ. ಇವರು ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತೆ ಕೆಲವು ಆಶ್ವಾಸನೆಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಯಲ್ಲಿ ಏನಿತ್ತು ಅಂತಕ್ಕಂಥದ್ದನ್ನು ಇವರು ಈಡೇರಿಸಿದ್ದಾರೆ. ತರಾತುರಿಯಲ್ಲಿ ಕೂಡಲೇ ಮಾಡುವಲ್ಲಿ ಒಂದಿಷ್ಟು ಲೋಪದೋಷಗಳು ಹಾಗೆ ಆಗ್ತವೆ ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಏನಾಗಿದೆ ಎಂದರೆ, ಅನ್ನಭಾಗ್ಯ ಯೋಜನೆ ಇದು CM ಸಿದ್ದರಾಮಯ್ಯನವರ ಕನಸಿನ ಕೂಸಾಗಿರ್ತಕ್ಕಂಥ ಒಂದು ಯೋಜನೆ. ಯಾರು ರಾಜ್ಯದಲ್ಲಿ ಉಪವಾಸ ಮಲಗಬಾರದು, ಎಲ್ಲರೂ ಹೊಟ್ಟೆಗಾಗಿ ಬಡದಾಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು, ಯಾವ ಬಡವರು ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಲಿ ಅಂತಕ್ಕಂಥ ಒಂದು ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಯೋಜನೆ ಜಾರಿ ಮಾಡೋದು. ಆದರೆ ಸಿದ್ದರಾಮಯ್ಯ ಸಾಹೇಬರಿಗೆ ಇವರು ಅಕ್ಕಿಯನ್ನು ಮಾರಿಕೊಳ್ಳುತ್ತಾರೆ ಅಂತಕ್ಕಂಥ ವಿಚಾರ ಆವಾಗ ಬರಲಿಲ್ಲ. ಪರವಾಗಿಲ್ಲ, ಗೊತ್ತಾಗೋದಿಲ್ಲ. ಈಗ ಈ 2.5 ವರ್ಷದಲ್ಲಿ ಏನಾಗ್ತಾ ಇದೆ ಅಂದರೆ, ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಟಮ್ಟಮಿ, ಟೆಂಪೋ, ಕ್ಯಾಂಟರ್ಗಳನ್ನು ತೆಗೆದುಕೊಂಡು ಜನರಿಂದ ಈ ಅನ್ನಭಾಗ್ಯದ ಯೋಜನೆಯನ್ನು ಖರೀದಿ ಮಾಡಿಕೊಂಡು ನೆರೆಯ ರಾಜ್ಯವಾದ ಮಹಾರಾಷ್ಟ್ರಕ್ಕೆ ಮತ್ತಾವುದೇ ಒಂದು ರಾಜ್ಯಕ್ಕೆ ಕಳಿಸಿಕೊಡ್ತಕ್ಕಂಥದ್ದು ಜನ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಸರ್ಕಾರಕ್ಕೆ ಕಿವಿ ಮತ್ತು ಕಣ್ಣು ಇಲ್ಲವೇ? ಸರ್ಕಾರ ಕೊಡ್ತಕ್ಕಂಥ ಯೋಜನೆಯ ಒಂದು ಕಾಳನ್ನು, ಅಕ್ಕಿಯನ್ನು ಜನರೇ ಮಾರ್ತಾರೆ ಅಂತಕ್ಕಂಥ ವಿಚಾರ ಗೊತ್ತಾದಾಗ ಯಾಕೆ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತಕ್ಕಂಥ ಪ್ರಶ್ನೆ ಜನ ಮಾಡ್ತಾ ಇದ್ದಾರೆ. ಯಾಕಂದರೆ ಜನರ ಒಂದು ತೆರಿಗೆ ಹಣದಲ್ಲಿ ಯೋಜನೆಗಳನ್ನು ಕೊಟ್ಟಿದ್ದೀರಿ, ಯಾರ ಮನೆಯಿಂದ ತಂದು ಕೊಟ್ಟಿದ್ದಲ್ಲ. ಇದನ್ನು ಜನರು ಮಾರಿಕೊಂಡು ಮನೆಯಲ್ಲಿ ಹಾಯಾಗಿರ್ತಕ್ಕಂಥ ಪ್ರವೃತ್ತಿ ಆದಾಗ ಈ ರಾಜ್ಯಕ್ಕೆ ತೊಂದರೆ ಎಷ್ಟಾಗುತ್ತೆ? ಒಂದು, ಹಣದ ಭಾರ. ಎರಡನೇದ್ದು, ರೈತರಿಗೆ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ. ಇವತ್ತು ನೀವು ರಾಜ್ಯದೆಲ್ಲೆಡೆಯಲ್ಲಿ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಅಧಿಕಾರಿಗಳಾಗಲಿ, ಜನರಾಗಲಿ ನೋಡಿಕೊಳ್ಳಿ ಅಂತ ಇದ್ದಾರೆ ಜನ. ಏನನ್ನ ಒಂದು ಟ್ರ್ಯಾಕ್ಟರ್ ಇಲ್ಲ ಟಮ್ಟಮಿ ಇಲ್ಲ ಕ್ರೋಷರ್, ಈ ವಾಹನವನ್ನು ಆ ಕೂಲಿ ಕಾರ್ಮಿಕರ ಮನೆ ಹತ್ರ ಒಯ್ಯದೇ ಇದ್ದರೆ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಹೇಳ್ತಾ ಇದ್ದಾರೆ ಜನ? ಸಿದ್ದರಾಮಯ್ಯ ಸಾಹೇಬರು ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಈ ಅನ್ನಭಾಗ್ಯ ಯೋಜನೆ. ಯಾಕಂದರೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ರೆ ಅವರು ಕೆಲಸ ಮಾಡ್ತಿದ್ರು. ಬಟ್ ಹೆಚ್ಚುವರಿಯಾಗಿ ಕೊಡುವುದರಿಂದ ಇಲ್ಲಿ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ. ಯಾವ ಕಾರ್ಮಿಕರು ಸಿಗೋದು ಬಹಳ ಕಠಿಣ ಆಗಿದೆ. ಅವರಿಗೆ ಕೆಲಸಕ್ಕೆ ಕರ್ಕೊಂಡು ಹೋಗಬೇಕಾದಾಗ ಸಾಕಷ್ಟು ರೈತರಾಗಲಿ, ಕೆಲಸಕ್ಕೆ ಯಾರಾದರೂ ಕಟ್ಟಡ ಕೆಲಸಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೂ ಮಸ್ಕಾ ಹೊಡೆದು ಕೂಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆ ಸರ್ಕಾರವೇ ಕಾರಣ ಅಂತಕ್ಕಂಥ ಮಾತನ್ನು ಜನ ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದ್ದಾರೆ. ಇದು ಅನ್ನಭಾಗ್ಯ ಆಯಿತು. ಇನ್ನು ಗೃಹ ಜ್ಯೋತಿ, ಸರ್ಕಾರ ಗೃಹ ಜ್ಯೋತಿನೂ ಫ್ರೀ ಕೊಡ್ತು ಎಲ್ಲರಿಗೂ, ಬಹುತೇಕರಿಗೂ. ಇದರಿಂದ ಕೂಡ ಆರ್ಥಿಕ ಅವಶ್ಯಕತೆ ಅವರಿಗೆ ಆಗೋದಿಲ್ಲ, ಅವರು ಕೆಲಸಕ್ಕೆ ಬರೋದಿಲ್ಲ. ಮೂರನೇದ್ದು ಗೃಹಲಕ್ಷ್ಮಿ 2,000, ಮನೆಯಾಗ 4 ಮಂದಿ ಇದ್ರೆ 8,000. ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ ಅಂತಕ್ಕಂಥ ಮಾತನ್ನು ಜನ ಮಾತಾಡ್ತಾ ಇದ್ದಾರೆ. ಯಾರೂ ಕೆಲಸನೇ ಮಾಡದೇ ಇದ್ದರೆ, ಯಾರೂ ದುಡಿಯದೇ ಇದ್ದರೆ ಇಲ್ಲಿ ಉತ್ಪಾದನೆ ಮಾಡುವುದೇನು? ಕೃಷಿ ಮಾಡ್ತಕ್ಕಂಥ ರೈತರು ಎಲ್ಲಿಗೆ ಹೋಗಬೇಕು? ಎಲ್ಲಿಂದ ಕಾರ್ಮಿಕರನ್ನು ತೆಗೆದುಕೊಂಡು ಬರಬೇಕು? ಇದು ಆಯಿತು. ಇನ್ನು ಶಕ್ತಿ ಯೋಜನೆ ಅಲ್ರಿ, 2.5 ವರ್ಷ ಆಯಿತು. ಎಲ್ಲ ವಿಧಾನಸಭೆಯಲ್ಲಿ ಜಾಣರೇ ಇದ್ದೀರಿ, ಇರ್ತಕ್ಕಂಥ IAS ಎಲ್ಲ ಅಧಿಕಾರಿಗಳು ಜಾಣರೇ ಇದ್ದೀರಿ. ಒಂದು ವಿಚಾರ ಮಾಡ್ರಿ, ಕೃಷಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, BPL ಇದ್ದವ್ರಿಗೆ ಫ್ರೀ ಕೊಡಿ ಬಸ್ಸು. ಎಲ್ಲ ಸ್ತ್ರೀಯರಿಗೆ ಅಂದರೆ ಡಿ ದರ್ಜೆ ಹಿಡಿದು
ಮುಂದೆ ಎಲ್ಲಿ ದರ್ಜೆ ಇದೆ ಮನಸ್ಸು ಮಾಡಿದರೆ ಅವರೆಲ್ಲರೂ ಕೂಡ ಬಸ್ಸಲ್ಲಿ ಫ್ರೀ ಹೋಗ್ತಾರೆ ಅಂದರೆ ಎಂಥ ನಷ್ಟ ಇದು. 2.5 ವರ್ಷ ಆದರೂ ಕೂಡ ಇದರ ಒಂದು ಪರಿಶೀಲನೆ ಯಾಕೆ ಮಾಡಲಿಲ್ಲ? ಒಂದು ಸುಮ್ಮನೆ ಇವರಿಗೆಲ್ಲರಿಗೂ ಫ್ರೀ ಕೊಟ್ಟು ಶಾಲೆ ಕಾಲೇಜಿನಲ್ಲಿ ಓದ್ತಕ್ಕಂಥ ಗಂಡು ಮಕ್ಕಳಿಗೆ ಪಾಸಿಗೆ ಹಣ ತೋತ್ರಿ ಯಾತಕ್ಕೋಸ್ಕರ? ಇದು ಈ ರಾಜ್ಯದ ಅಭಿವೃದ್ಧಿಗಾಗಿ ಈ ಯೋಜನೆ ಅಲ್ಲ. ಬಡವರನ್ನಾಗಿಟ್ಟು ಅಧಿಕಾರ ಮಾಡಬೇಕೆಂಬ ಒಂದು ಹಂಬಲದಿಂದ ಸರ್ಕಾರಗಳು ಇಂಥ ಯೋಜನೆಗಳನ್ನು ಜಾರಿಗೆ ತಂದಿವೆ ಅಂತಕ್ಕಂಥ ಮಾತನ್ನು ಕೂಡ ಜನ ಹೇಳ್ತಾ ಇದ್ದಾರೆ. ಯುವ ನಿಧಿ ಯೋಜನೆ ಮಾಡಿದ್ರಿ, ಅದಕ್ಕೆ ಏನೇನೋ ಮಾಡ್ತೀರಿ, 4 ತಿಂಗಳಿಗೊಮ್ಮೆ ಬದಲಾವಣೆ ಮಾಡ್ತೀರಿ. ಯಾಕೆ? ಓದ್ತಕ್ಕಂಥ ಮಕ್ಕಳಿಗೆ 1,500 ಇಷ್ಟೇನೋ ಕೊಡ್ತಾರಂತೆ, ಮನೆಯಾಗ ಕೂತ ಸ್ತ್ರೀಯರಿಗೆ 2,000. ಕಾಲೇಜಿಗೆ ಹೋಗಿ ಓದ್ತಕ್ಕಂಥ ಮಕ್ಕಳು ತಾವು ಪಾಸ್ ತಗೊಂಡು ದುಡ್ಡು ಕೊಟ್ಟು ಪಾಸ್ ತಗೊಂಡು ಹೋಗ್ಬೇಕು. ಸುಮ್ಮನೆ ಟೂರಿಗೆ ಹೋಗೋ ಹೆಣ್ಮಕ್ಳು ಪುಕ್ಕಟ್ ತಿರುಗಾಡಬೇಕು. ಇದೆಲ್ಲ ಯೋಜನೆಗಳನ್ನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸಂಪುಟ ಸಹೋದ್ಯೋಗಿಗಳೊಂದಿಗೆ ಎಲ್ಲ ಶಾಸಕರುಗಳೊಂದಿಗೆ ಚರ್ಚಿಸಿ ಇದಕ್ಕೆ ಮಾರ್ಪಾಡು ಮಾಡಬೇಕು, ಸರ್ಕಾರದ ಹಣ ಉಳಿಸುವಂತೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಫ್ರೀಯಾಗಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಜನ. ಒಂದು ವೇಳೆ ನೀವು ಇದನ್ನೇ ಮುಂದುವರಿಸಿದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತಕ್ಕ ಉತ್ತರ ಜನರೇ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದನ್ನು ಕೇಳಿಕೊಂಡು ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಏನು ಅನುಕೂಲ ಮಾಡಬೇಕು, ಯಾವುದನ್ನು ಕೊಡಬೇಕು, ಯಾವುದನ್ನು ಬಿಡಬೇಕು ಅಂತಕ್ಕಂಥ ನಿರ್ಧಾರ ತಗೊಂಡಿದ್ರೆ ಹೊಳಿತು, ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಬೇರೆನೇ ಇದೆ ಅಂತಕ್ಕಂಥ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಸುಧಾರಿಸಿಕೊಂಡು ಇದನ್ನು ಮಾಡಬೇಕು ಅಂತ ಹೇಳ್ತಾ ಈ ಜನರಾಡುವ ಮಾತುಗಳು ನಮ್ಮಿಂದ ಅಲ್ಲ, ಇದು ಜನರಿಂದ 40ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.